ದೇವ, ಈ ನನ್ನ ಬಾಳಿನ ಸೀಮಾಂತರದ ಬಡತನದ ಬೇಗೆಯಲ್ಲಿ ದಗದಗನೆ ಉರಿಯುತ್ತಿದೆ. ಈ ಕಿಚ್ಚನ ಕಿಡಿಗೇಡಿಗಳು ನನ್ನ ಸರ್ವಾಂಗವನ್ನೇ ಸುಡುತ್ತಿರುವುದನ್ನು ಪದವೀಧರನಾದ ನನಗೆ ಬಡತನ ಆವರಿಸಿತ್ತು. ಇದ್ದೊಬ್ಬಳ ತಂಗಿಯ ಮದುವೆ ಮಾಡಲಾರದಷ್ಟು ನಿರ್ಗತಿಕವಾಯ್ತಿ ನನ್ನ ಬಾಳು. ಏ ದೇವ, ಈ ಬಡವರಿಗೆ ಎಷ್ಟೊಂದು ಪರೀಕ್ಷೆ ಮಾಡುತ್ತಿದ್ದೆ. ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ನನ್ನ ತಂಗಿಗೆ ವರದಕ್ಷಿಣೆ ನೀಡುವವರೆಗೂ ಒಂದು ಹನಿ ನೀರು ಸಹ ಮುಟ್ಟುವುದಿಲ್ಲೆಂದು ಆಜ್ಞೆ ಮಾಡಿ ಬಂದಿರುವೆ. ನಾನು ಏನು ಮಾಡಲಿ? ಇದೇನು ರವಿ, ದಾರಿಯಲ್ಲಿ ನಿಂತು ಕಣ್ಣೀರು ಹಾಕುತ್ತಿರುವೆಯಲ್ಲ? ನಿನಗೇನು ಕಷ್ಟ ಬಂದಿದೆ ಹೇಳು. ನೀನು ಹೇಳದಿದ್ದರೆ ನನ್ನ ಮೇಲೆ ಆಣೆಯಾಗಿದೆ. ನಾನು ಏನು ಹೇಳಲಿ ಮಾಂತೇಶ್ ನನ್ನ ಕಷ್ಟಗಳನ್ನು? ನಾನೊಬ್ಬ ಬಡತನದಲ್ಲಿ ಹುಟ್ಟಿದ ದರಿದ್ರನು. ನೋಡು ರವಿ, ಬಡತನ ಸಿರಿತನ ಇವೆರಡು ಸ್ಥಿರವಲ್ಲ. ಬಡತನ ಹೋಗಿ ಸಿರಿತನ ಬರಬಹುದು, ಸಿರಿತನ ಹೋಗಿ ಬಡತನ ಬರಬಹುದು. ನಿನಗೆ ಯಾವ ಕಷ್ಟ ಬಂದಿದೆ ಹೇಳು. ಆ ಕಷ್ಟದಲ್ಲಿ ನಾನು ಭಾಗಿಯಾಗಿ ನಿನ್ನ ಕಷ್ಟವನ್ನು ದೂರ ಮಾಡುತ್ತೇನೆ. ಹೇಳು ರವಿ, ನಿನಗೆ ಯಾವ ಕಷ್ಟ ಬಂದಿದೆ? ನೋಡು ಮಾಂತಿ, ನಾವು ಬಡವರು. ನನಗೊಬ್ಬಳು ತಂಗಿ ಇದ್ದಾಳೆ. ಅವಳನ್ನು ಮದುವೆ ಮಾಡಿ ಕೊಡಬೇಕೆಂದರೆ ನಮ್ಮ ಹತ್ರ ಹಣವಿಲ್ಲ. ಬಂದವರೆಲ್ಲರೂ ವರದಕ್ಷಿಣೆ ಕೇಳುತ್ತಾರೆ. ಇದ್ದೊಬ್ಬಳ ತಂಗಿಯ ಮದುವೆ ಮಾಡಲಾರದ ಪಾಪಿ ಮಾಂತೇಶ್, ನಾನೊಬ್ಬ ಪಾಪಿ. ರವಿ, ದುಃಖಿಸಬೇಡಪ್ಪ. ನಿನಗೆ ಬಂದ ಕಷ್ಟಗಳಲ್ಲಿ ನಾನು ಭಾಗಿಯಾಗಿ ನಿನ್ನ ಸಂಕಟವನ್ನು ದೂರ ಮಾಡುತ್ತೇನೆ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟರೆ ನಿನಗೊಂದು ವಿಷಯ ಹೇಳುತ್ತೇನೆ. ಹೇಳು ಮಾಂತೇಶ್, ನಿನ್ನ ಯಾವ ಮಾತು? ನಾನು ನಿನ್ನ ಯಾವತ್ತಾದರೂ ಮಾತು ಮೀರಿ ನಡೆದಿದ್ದೀನಿ ಮಾಂತೇಶ್. ನಾನು ನಿನ್ನ ಸಹಾಯದಿಂದಲೇ ಬಾಳಿ ಬೆಳೆದವನು. ನೋಡು ರವಿ, ನಿನ್ನ ಸಹಾಯದಿಂದಲೇ ಬಾಳಿ ಬೆಳೆದು ನಾವಿಬ್ಬರು ಗೆಳೆಯರಾದರೂ ಅಣ್ಣ ತಮ್ಮಂದಿರಂತೆ ಬೆಳೆದವರು. ಹೇಳು ಮಾಂತೇಶ್, ನಿನ್ನ ಯಾವ ಮಾತು? ನೋಡು ರವಿ, ನಾನು ನಿನ್ನ ಬಳಿ ಒಂದು ದುಡ್ಡು ವರದಕ್ಷಿಣೆ ಇಲ್ಲದೆ ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆ. ಇದಕ್ಕೆ ನೀನೇ ಒಪ್ಪಿಗೆ ಕೊಟ್ಟರೆ ಮಾತ್ರ. ಮಾಂತೇಶ್, ಏನಂತೀಯ ರವಿ? ಮಾಂತೇಶ್, ಇದು ನಿಜವೇನಪ್ಪ? ಮಾಂತೇಶ್, ಮಾಂತೇಶ್, ನೀನು ನನ್ನ ತಂಗಿಯನ್ನು ಮದುವೆ ಆಗುತ್ತಿರುವುದು ನಿಜವೇನಪ್ಪ? ಮಾಂತೇಶ್, ನೀನು ನನ್ನ ಗೆಳೆಯನಷ್ಟೆಲ್ಲ ನನ್ನ ಪಾಲಿನ ದೇವರು. ಮಾಂತೇಶ್, ಈ ಉಪಕಾರವನ್ನು ನಾನು ಸಾಯುವ ತನಕ ಮರೆಯುವುದಿಲ್ಲ ಮಾಂತೇಶ್, ಸಾಯುವ ತನಕ ಮರೆಯುವುದಿಲ್ಲ. ಇರ್ಲಿ, ನಡಿ ರವಿ ಮನೆಗೆ. ನಾನು ನಿಮ್ಮ ಮನೆಗೆ ಬಂದು ಎಲ್ಲ ವಿಷಯವನ್ನು ಹೇಳುತ್ತೇನೆ. ನಡಿ ರವಿ ಮನೆಗೆ. ಆಗಲಿ ಮಾಂತೇಶ್. ನನ್ನ ಪೆಪ್ಸಿ ನಡುವೆ ಲೇ, ಯಾವನ ನೀನು? ಕಣ್ಣಿಗೇನ ಕಾಣ್ತಾವನಿ? ಏನ ಕಣ್ಣಾಗ ಎಮ್ಮಿಗೆಮ್ಮಿ ಏನಾರ ಮಲಗ್ಯಾವ ಮಗನ? ಅಲ್ಲ, ನೀನೇ ನನಗೆ ಬಂದು ಬುದ್ಧಿ. ನನಗೆ ನೀ ಎಮ್ಮಿ ಗಿಮ್ಮಿ ಮರಿಗೆವಂತಿ ಅಲ್ಲ. ನಿನ್ನ ಕಣ್ಣಾಗೆ ನಮ್ ಜಾಪ್ ಗೋಡ್ರಿ ಎಮ್ಮಿ ಗಿಮ್ಮಿ ಮರಿಗೆವೇನಂತೀನಿ. ನೆಟ್ಟ ಮಾತಾಡೋದಕ್ಕೆ ಎಲ್ಲಿರಿ? ಅಲ್ಲ ಇವನವನ, ನಾನು ನೆಟ್ಟಗಾಗಿ ಕೇಳಕತ್ತೀನಿ. ನನ್ನ ನೋಡಿ ಹಾಯ ಮಠ ಹಾದು ಮತ್ತೆ ನನಗ ದುರ್ಗುಟ್ಲೆ ನೋಡ್ತೀಯಲ್ಲ. ಏನಾರ ಅಂತೈತಿ ನಿನ್ನ ಜೀವ? ಹೋಗ್ಲಿ ಬಿಡು, ಸಿಗ್ಲಿಲ್ಲ. ತಪ್ಪು ಯಾರದೇ ಆಗಿರ್ಲಿ. ಇನ್ನು ಮುಂದ ನಾನು ನೀನು ಕಲ್ತು ಹೊಂದಾಣಿಕೆಗೆ ಹೋಗೋನು. ಎಲ್ಲಿ ಹೊಂದಾಣಿಕೆ ಆಗ್ತಿದಿ? ನೋಡಿ ಇಲ್ಲಿ ನನ್ನ ನೋಟ್ಬುಕ್ ಎಲ್ಲ ಹರಿದೋಗೈತಿ. ನಿನ್ನ ನೋಟ್ಬುಕ್ ಹರಿದಕ್ಕೆ ಇಷ್ಟ ಮಾಡ್ತಿಲ್ಲ. ನನ್ನ ಪೆಪ್ಸಿ ನಡವಳಿಕೆ ಮುರಿದಂಗ ಆಗ್ಯದ. ಇನ್ನು ಮುಂದೆ ನಾ ಹ್ಯಾಂಗ್ ಕೆಲಸ ಮಾಡೋದು ನೀವೇ ಹೇಳ್ರಿ. ಏನಂದಿ?
ನಡಬರ್ಕ ಮುರಿದ್ರೆ ಇನ್ನು ಮುಂದೆ ಯಾರು ತಗೋತಾರ ನೀವೇ ಹೇಳ್ರಿ. ಇನ್ನು ಮುಂದೆ ನಾವು ಬದುಕೋದ್ರಿ ಹೆಂಗೆ ನೀವೇ ಹೇಳ್ರಿ. ಹೋಗ್ಲಿ ಬಿಡ್ರಿ ಸಿಗ್ಲಿಲ್ಲ ನಂದು ನಿಮ್ಮ ಒಳಗೆ ಇಳ್ಳೇನ್ರಿ. ಯಾಕ್ಲೇ ಮಂಗ್ಯ ನನ್ನ ಮಗನ ಒಂಟಿ ಹುಡುಗಿ ಸಿಕ್ಕಾಳಂತೇಳಿ ಬಾಯಿ ಬಂದಂಗ ಮಾತಾಡ್ತಿ. ತಡಿ ಒಂದ್ ಸ್ವಲ್ಪ ನಮ್ಮ ಅಪ್ಪನ ಕರಿ ಅಂದೆ ಏನ ಸಿಗ್ಲಿಲ್ಲ ನೀವು ತಪ್ಪು ತಿಳ್ಕೊಳತ್ತೀರಿ. ನನ್ನ ಪೆಪ್ಸಿ ನಿಮ್ಮ ಬಾಯಿ ಒಳಗೆ ಇಳ್ಳೇನು ಒಂದೇ. ಓ ನೀನ ಪೆಪ್ಪುಸಿದ್ ಹೇಳಕತ್ತಿ ನೀ. ಹೌದ್ರಿ ಅಂದ್ರೆ ನಿಂದು ಪೆಪ್ಪುಸಿ ಬಾಳ ಚಲೋ ಐತೆನೆ. ಹಂಗಾರ ಕೊಡು ತೋರಿ ಮೇಡಮರ ತೋರ್ಸ್ಯಾರ. ಅಯ್ಯ ತಂಡ್ಯಾಗ ಗಟ್ಟಿ ಇರುತ್ತಂದ್ರ ಅಳುಕಾಗೈತಲ್ಲೋ ನಿನ್ನ ನೋಡಿದ ಕೊಳ್ಳೆ ಹಂಗಾಗ್ಯದ ನೋಡ್ರಿ. ಅಯ್ಯೋ ಯಾ ನಮ್ಮನಿ ತಣ್ಣಗೈತೋ ನಿನ್ನ ಪೆಪ್ಪುಸಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ. ನಿನ್ನ ಪೆಪ್ಸಿ ತಿಂದ ಕೂಳಿನ ಮೈಯಾಗ ಹೆಂಗೆಂಗೋ ಆಗಕತ್ತೈತಿ. ಹೆಂಗಾಗ್ತದ ನನ್ನ ಚಿನ್ನ, ಇನ್ನು ನೀನು ಒಳಗೆ ಹೋಗಿಲ್ಲ. ಹೋದ ಕೂಡಲೇ ನೋಡು ಆಗ್ತದ ಮಜಾ. ನನಗೂ ಹೆಂಗಾಗ್ತದ ನನ್ನ ಚಿನ್ನ. ಹಂಗಂತೆ ಹಂಗ ಜವಾರಿ ಮನಕ ಬಂಧನ ಕನಕ ಮೊದಲ ಜವಾರಿ ಮನಕ ರವಿ ರವಿ ಯಾರಿದ್ದೀರ ಮನೆಯಲ್ಲಿ? ಅವ್ರು ಯಾರು ಮನೇಲಿ ಇಲ್ಲ ಅಂದ ಹಾಗೆ ತಾವು ಯಾರು? ನಾನು ಮಹಾಂತೇಶ್ ಅಂತ, ರವಿಯ ಆತ್ಮೀಯ ಸ್ನೇಹಿತ. ನಾವಿಬ್ರು ಒಂದೇ ಕಾಲೇಜಿನಲ್ಲಿ ಕಲಿತವರು. ರವಿ ಬಡವ, ನಾನು ಶ್ರೀಮಂತನಾದರು ಯಾವುದೇ ಭೇದ ಭಾವವಿಲ್ಲದೆ ಅವನ ವಿದ್ಯಾಭ್ಯಾಸದ ಖರ್ಚನ್ನು ನಾನೇ ನೋಡಿಕೊಂಡು ಹೋಗುತ್ತಿದ್ದೆ. ಆದ್ರೆ ನೀವು ಇಲ್ಲಿ ಬಂದಿರೋ ಉದ್ದೇಶ? ನೋಡಿ, ನಿನ್ನೆ ನಿಮ್ಮನ್ನ ದಾರಿಯಲ್ಲಿ ಭೇಟಿಯಾಗಿದ್ದ. ನೋಡು ಮಹಂತೇಶ, ನಾನು ನನ್ನ ತಂಗಿಯ ಮದುವೆ ಚಿಂತೆಯಲ್ಲಿದ್ದೇನೆಂದು ಹೇಳಿದ.
ಆಗ ನಾನು ನಿನ್ನ ತಂಗಿಯ ಮದುವೆ ಭಾರ ನನ್ನದು. ನಿನ್ನ ಬಳಿ ಒಂದು ದುಡ್ಡು ವರದಕ್ಷಿಣೆ ಇಲ್ಲದೆ ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆಂದು ಹೇಳಿದೆ. ಇದಕ್ಕೆ ನೀವೇನು? ನೋಡಿ, ನೀವು ಆಗರ್ಭ ಶ್ರೀಮಂತರು, ನನ್ನಂತ ಬಡವಿಯನ್ನು ನೀವು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ₹1 ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇರೋ ಈ ನಿಮ್ಮ ಮಾತು ನಿಜವೇ? ನೋಡಿ, ನಮ್ಮ ಅಣ್ಣನಿಗೆ ಲಂಚವಿಲ್ಲದೆ ನೌಕರಿ ಸಿಗೋಲ್ಲ. ನೌಕರಿ ಇಲ್ಲದೆ ತಂಗಿಯ ಮದುವೆ ಹೇಗೆ ಮಾಡಬೇಕೆಂಬ ಚಿಂತೆಯಲ್ಲಿ ನನ್ನ ಅಣ್ಣ ಸೊರಗಿ ಸಣ್ಣಾಗಿದ್ದಾನೆ. ಆದ್ರೆ ನಾವು ದಯಾವಂತರು, ಶೀಲವಂತರು, ಕರುಣಾವಂತರು ನಿಮ್ಮಂಥವರ ಪರಿಚಯ ಆಗಿದ್ದು ನನ್ನ ಅಣ್ಣನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು. ಆದ್ರೆ ಬಡತನವೆಂಬ ಕಾರ್ಗತೆಲೆಯಲ್ಲಿ ಈ ವರದಕ್ಷಿಣೆ ಎಂಬ ಬೆಡಂಬೂತ ಬಡವರನ್ನೇ ನುಂಗಿ ಹಾಕ್ತಾ ಇದೆ. ಇಂಥದ್ರಲ್ಲಿ ನೀವು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಜಕ್ಕೂ ಇದು ನನ್ನ ಅಣ್ಣನ ಬಾಳಿನ ದಿವ್ಯ ಪ್ರಕಾಶವೇ ಸರಿ. ನನಗೆ ನಿಮ್ಮ ಮದುವೆ ಆಗಲು ಒಪ್ಪಿಗೆ ಇದೆ. ನೋಡು ಪ್ರೇಮ, ಬಡತನ ಸಿರಿತನ ಇವೆರಡು ಶಾಶ್ವತವಲ್ಲ. ಬಡತನ ಹೋಗಿ ಸಿರಿತನ ಬರಬಹುದು, ಸಿರಿತನ ಹೋಗಿ ಬಡತನ ಬರಬಹುದು. ಆದ್ರೂ ನಿಮ್ಮಂತ ಪತಿಯನ್ನು ಪಡಿಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಇಲ್ಲ ಪ್ರೇಮ, ನಿನ್ನಂತ ಸತಿಯನ್ನು ಪಡೆಯಬೇಕಾದರೆ ನಾನೇ ಪುಣ್ಯವಂತ. ಮಾತಿನಲ್ಲಿ ವೇಳೆ ಕಳೆಯುವುದಕ್ಕಿಂತ ಒಂದು ಸಿಹಿಮುತ್ತು ಕೊಡಬಾರದು. ಹೋಗ್ಯಪ್ಪ, ನನಗೆ ನಾಚಿಕೆ ಆಗತ್ತೆ. ನಾಚಿಕೆ ಪಡುವುದರಲ್ಲಿ ಏನಿದೆ ಪ್ರೇಮ? ನಾವಿಬ್ಬರು ಸತಿಪತಿ ಅಂದ ಮೇಲೆ ಸುರಿಸು ನಿನ್ನ ವಸಂತ ಋತುವಿನ ಕೋಗಿಲೆಯ ಗಾನ. ನಿಮ್ಮ ಇಚ್ಛೆಯಂತೆ ಆಗಲಿ. ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಮುತ್ತಿನ ಕಾಣಿಕೆ
ಇನ್ನು ನಿಮ್ಮಣ್ಣ ಮನೆಗೆ ಬರ್ಲಿಲ್ಲವೇ? ನೋಡಿ, ನೆನ್ಸೋದ್ರೊಳಗೆ ನಮ್ಮ ಅಣ್ಣನೇ ಬಂದ್ಬಿಟ್ಟ. ಮಾಂತೇಶ್ ಯಾವಾಗ ಬಂದಿರಿ? ಇದೀಗ ಬಂದೆ ರವಿ. ನಾನು ನಿನ್ನ ತಂಗಿಯ ಜೊತೆ ಮಾತನಾಡ್ತಿರುವಾಗ ನೀನು ಬಂದೆ. ನೋಡಿದ್ರ ಮಾಂತೇಶ್, ಇವಳೇ ನನ್ನ ತಂಗಿ ಪ್ರೇಮ ಅಂತ. ತಂಗಿ ಪ್ರೇಮ, ಇವಳೇ ನನ್ನ ಪತಿಯಾಗೋರು ಮಾಂತೇಶ್ ಅಂತ. ಅಗರ್ಭ ಶ್ರೀಮಂತರು, ನನ್ನ ಆತ್ಮೀಯ ಸ್ನೇಹಿತ. ನಿನ್ನ ಮದುವೆ ಚಿಂತೆಯಲ್ಲಿ ನಾನಿದ್ದಾಗ ಆ ದೇವರಾಗೆ ಬಂದು 1 ರೂಪಾಯಿ ವರದಕ್ಷಿಣೆ ಇಲ್ಲದೆ ನಿನ್ನನ್ನು ಮದುವೆಯಾಗುತ್ತೆ ಎಂದು ಮಾತು ಕೊಟ್ಟಿದ್ದಾರಮ್ಮ. ನಮ್ಮ ಬಡತನ ಕಷ್ಟ ಗೊತ್ತಿದ್ದರೂ ನಿನ್ನ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಎಲ್ಲಿ ಪ್ರೇಮ, ಒಳಗಡೆ ಹೋಗಿ ಸಿಹಿಯಾದ ಅಡಿಗೆ ಮಾಡಮ್ಮ. ಮಾಂತೇಶ್ ಇದೇ ಊಟ ಮಾಡಿಕೊಂಡು ಹೋಗಲಿ. ಇಲ್ಲ ರವಿ, ನಂದು ಅರ್ಜೆಂಟ್ ಕೆಲಸವಿದೆ. ನಾನು ಬರುವಾಗ ಊಟ ಮಾಡಿಕೊಂಡೇ ಬಂದಿದ್ದೇನೆ. ಆದಷ್ಟು ಬೇಗ ಮುಂದಿನ ತಿಂಗಳಲ್ಲಿ ಮದುವೆ ಮುಗಿಸಿ ಬಿಡೋಣ. ಮದುವೆ ವ್ಯವಸ್ಥೆ ಮಾಡಿಕೋ, ಇಡೀ ತೆಗೆದುಕೋ ಹಣವನ್ನು. ನೋಡಿ ಮಾಂತೇಶ್, ಅಣ್ಣ, ಅವ್ರು ಬಹಳ ಅರ್ಜೆಂಟ್ ಅಲ್ಲಿದ್ದಾರೆ ಮದ್ವೆ ಆಗಕ್ಕೆ. ಆಯ್ತು. ನೀನು ಬಾಣ ಊಟ ಮಾಡತ್ತೆ. ನನ್ನ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಜೀವಕ್ಕೆ ಕುರುಳು ದೇಹಕ್ಕೆ ನೆರಳು ನಾವಾಗ ಇನ್ನು ಹರಸುತ್ತಿದೆ. ಬಂಧನ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಜೀವಕ್ಕೆ ಕುರುಳು ದೇಹಕ್ಕೆ ನೆರಳು ನಾವಾಗ ಇನ್ನು ಹರಸುತ್ತಿದೆ. ನನಗೆ ಹಸಿವಾಗಿದೆ, ಊಟ ಮಾಡಿಸ್ತೀನಮ್ಮ. ನಾಗೇಶ್, ಎಷ್ಟು ದಿನ ಅಂತ ನಾವು ಹೀಗೆ ಇರೋದು? ಇರಲೇಬೇಕು ಕವಿತಾ. ಕಾಲಚಕ್ರ ಉರುಳಿದಂತೆ ನಾವು ಇರಲೇಬೇಕು. ನಾಗೇಶ್, ನೀ ಹೇಳಿದ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೇನೆ. ಅದರಂತೆ ನನ್ನ ಶೀಲ ಕೂಡ ನೀನು ಅರ್ಪಿಸಿಬಿಟ್ಟಿದ್ದೇನೆ. ನಿನ್ನನ್ನೇ ನಂಬಿ ಬಂದಿರುವ ಈ ಚರಣದಾಸಿನ ಕೈ ಬಿಡೋದಿಲ್ಲ ತಾನೆ? ಎಂತ ಮಾತು ಹೇಳುತ್ತಿರುವಿ ಕವಿತಾ. ಈ ನನ್ನ ಪ್ರಾಣ ಹೋದರೂ ನಿನ್ನ ಕೈ ಬಿಡುವುದಿಲ್ಲ ಈ ನಾಗೇಶ. ಕವಿ ಕಾಳಿದಾಸನ
ಕವಿ ಕಾಳಿದಾಸನ ಕವಿ ಕಾಳಿದಾಸನ ಕವಿತಾ, ನಿನ್ನ ಹೊಸ ಪ್ರಿಯತಮನು ಬರುತ್ತಾನೆ. ನೀನು ಚೆನ್ನಾಗಿ ನಾಟಕವಾಡಬೇಕು. ಆಯ್ತು ನಾಗೇಶ್, ನಾನು ಚೆನ್ನಾಗಿನೇ ನಾಟಕ ಮಾಡ್ತೀನಿ. ಹಾ ಕವಿತಾ, ಪೇಟೆ ಬಂತು, ನೀನು ಒಳಗೆ ನಡಿ. ಹಲೋ ನಾಗೇಶ್. ಹಲೋ ಮಹೇಶ್, ಬನ್ನಿ ಕುಳಿತುಕೊಳ್ಳಿ. ಮಹೇಶ್, ಹೇಗೆ ನಡೆದಿದೆ ನಿನ್ನ ಬಿಸಿನೆಸ್? ಬಿಸಿನೆಸ್ ಚೆನ್ನಾಗಿ ನಡೆದಿದೆ ಎಂದು ನನ್ನ ತಮ್ಮ ಏನು ಹೇಳಿದನು ಗೊತ್ತೇ? ಏನು ಹೇಳಿದ? ಅಣ್ಣ, ನಾವು ಎಷ್ಟು ಗಳಿಸಿದರೇನು ನಮ್ಮ ಮನೆಯಲ್ಲಿ ಒಂದು ಹೆಣ್ಣಿನ ಕೂಗು ಇಲ್ಲ. ನಾವು ಎಲ್ಲಿಯಾದರೂ ಕನ್ಯೆಯನ್ನು ನೋಡಿ ಮದುವೆಗಳೆಂದು ಹೇಳಿದ್ದಾನೆ. ಆಗಲಿ ತಮ್ಮ, ಎಲ್ಲಿಯಾದರೂ ಶ್ರೀಮಂತರ ಮನೆ ಕನ್ಯೆಯನ್ನು ನೋಡಿ ಸಾಕಷ್ಟು ವರದಕ್ಷಿಣೆ ತೆಗೆದುಕೊಂಡೇ ಮದುವೆಯಾಗಣೆಂದು ನಾನು ಹೇಳಿದ್ದೆ. ಅವನು ನನ್ನ ಮಾತಿಗೆ ಒಪ್ಪಲಿಲ್ಲ. ಎಲ್ಲಣ್ಣ, ಎಲ್ಲಿಯಾದರೂ ಬಡ ಮನೆತನದ ಕನ್ಯೆಯನ್ನು ನೋಡಿ ಮದುವೆಯಾಗಣೆಂದು ಹೇಳಿದ್ದಾನೆ. ಅದಕ್ಕೂ ನಾನು ಒಪ್ಪಲಿಲ್ಲ. ಎಲ್ಲಿ ನಮ್ಮ ಮನೆತನಕ್ಕೆ ತಕ್ಕಂತೆ ವರದಕ್ಷಿಣೆ ತೆಗೆದುಕೊಂಡೇ ಮದುವೆ ಆಗುತ್ತೀನೆಂದು ಖಂಡಿತವಾಗಿ ಹೇಳಿಬಿಟ್ಟಿದ್ದೇನೆ. ಹೌದು ಮಹೇಶ್, ನಿಮ್ಮ ಮನೆಗೆ ತಕ್ಕಂತೆ ವರದಕ್ಷಿಣೆ ಬೇಕೇ ಬೇಕು. ನೋಡು, ನನಗೂ ಒಬ್ಬಳು ತಂಗಿ ಇದ್ದಾಳೆ. ಅವಳನ್ನು ನೀನು ಮದುವೆಯಾದರೆ ನೀನು ಕೇಳಿದಷ್ಟು ವರದಕ್ಷಿಣೆ ಕೊಡುತ್ತೇನೆ. ನನ್ನ ತಂಗಿಯನ್ನು ಮದುವೆಯಾಗಬೇಕು. ನಿನಗೂ ಒಬ್ಬಳು ತಂಗಿ ಇದ್ದಾಳೆ. ಎಷ್ಟು ದಿನ ಈ ವಿಷಯವು ನನಗೆ ತಿಳಿಸಲಿಲ್ಲವೇ? ತಿಳಿಸುವ ಪ್ರಸಂಗ ಬಂದಿರಲಿಲ್ಲ ಮಹೇಶ್. ನನ್ನ ತಂಗಿ ಎಂತವಳು ಗೊತ್ತೇ? ಬಂಗಾರದಲ್ಲಿ ಏನಾದರೂ ಕಸರು ಇರಬಹುದು. ನನ್ನ ತಂಗಿ ಅಪ್ಪಟ ಬಂಗಾರ. ನಿಮ್ಮ ತಂಗಿಯ ನೋಡುವ ಕಾರ್ಯ ಹಿಂದೆ ಆಗಬಹುದಲ್ಲ ನಾಗೇಶ್? ಹಾಗೆ ಆಗಲಿ ಮಹೇಶ್. ಕವಿತಾ, ಕುಡಿಯಲು ಒಂದು ತೆಂಬಿಗೆ ನೀರು ತೆಗೆದುಕೊಂಡು ಬಾರಮ್ಮ. ನಿಮ್ಮ ತಂಗಿ ಎಷ್ಟು ಸುಂದರವಾಗಿ ಇದ್ದಿದ್ದಾಳೆ. ಹೌದು, ಸಂಗೀತವೇನಾದರೂ ಕಲ್ತಿರುವಳೆ? ಹಾ, ಕಲಿತಿದ್ದಾಳೆ. ತಂಗಿ ಕವಿತಾ, ಒಂದು ಹಾಡನ್ನು ಹಾಡಮ್ಮ. ಹೂಗಳ ತಂದೆ ಹೂಗಳ ತಂದೆ ಹರ್ಷಣ
ಒಪ್ಪಿಗಿದೆ. ನೀನು ವಿಚಾರ ಮಾಡಿ ಆಮೇಲೆ ನಿರ್ಚಕಾರಗಳನ್ನ ಇಟ್ಟುಕೊಳ್ಳೋಣ. ಹಾಗೆ ಆಗಲಿ ಮಹೇಶ್. ನೀನು ಎಷ್ಟು ವರದಕ್ಷಿಣೆ ಕೇಳುತ್ತಿ ಕೇಳು, ನಾನು ಕೊಡುತ್ತೇನೆ. ನನ್ನ ತಂಗಿಯನ್ನು ಮದುವೆಯಾಗಬೇಕು ನೀನು. ಆಗಲಿ ನಾಗೇಶ್, ಮುಂದಿನ ವಾರದಲ್ಲೇ ಮದುವೆ ಫಿಕ್ಸ್ ಮಾಡಿ ಬಿಡೋಣ. ಕವಿತಾ, ನಂದು ಅರ್ಜೆಂಟ್ ಕೆಲಸವಿದೆ, ನಾನಿನ್ನು ಹೋಗಿ ಬರುತ್ತೇನೆ. ಕವಿತಾ, ಆಯ್ತಣ್ಣ, ಆದಷ್ಟು ಬೇಗ ಬಂದ್ಬಿಡು. ಕವಿತಾ, ನಂದು ಅರ್ಜೆಂಟವಾಗಿ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ನಿಂತ್ಕೊಳ್ಳಿ ಮಹೇಶ್, ಯಾವಾಗ್ಲೂ ಈ ಹುಡುಗರು ಚಟಾನೆ ಇಷ್ಟೇ, ಬರೀ ಕೆಲಸನೇ ಅಂತಿರ್ತಾರೆ. ಅದು ಹಾಗಲ್ಲ ಕವಿತಾ, ನನ್ನ ತಮ್ಮನ ಮದುವೆ ಬಗ್ಗೆನೂ ಸ್ವಲ್ಪ ವಿಚಾರಣೆ ಮಾಡಬೇಕಲ್ಲ. ತಮ್ಮನ ಬಗ್ಗೆ ಅಷ್ಟೊಂದು ಕಾಳಜಿ ಇರೋರು ನನ್ನನ್ನು ಯಾಕೆ ಮದುವೆ ಆಗ್ಬೇಕು? ನೋಡು ಕವಿತಾ, ಪ್ರೀತಿ ಎನ್ನುವುದು ಮಾಡಬೇಕೆಂದು ಮಾಡುವುದಿಲ್ಲ, ಅದು ತಾನೇ ಹೃದಯದಿಂದ ಉತ್ಪತ್ತಿಯಾಗುತ್ತದೆ. ಹೌದು, ಅಷ್ಟೊಂದು ತಿಳಿದವರಾದ ನೀವು ನನ್ನಿಂದ ಯಾಕೆ ದೂರ ಇರಬೇಕು? ನೋಡು ಕವಿತಾ, ದೂರ ಇದ್ದಷ್ಟು ಪ್ರೀತಿ ಹೆಚ್ಚುತ್ತದೆ, ಅದರ ಸಲುವಾಗಿ ನಾವು ದೂರ ಇರಬೇಕು ಕವಿತಾ. ಮಹೇಶ, ಎಷ್ಟು ದಿನ ಅಂತ ಹೀಗೆ ದೂರ ಇರೋದು? ಆದಷ್ಟು ಮದುವೆ ಆಗೋಣ. ಛೇ ಎಲ್ಲ ನಾನು ಅದನ್ನೇ ಹೇಳುತ್ತೇನೆ ನನ್ನ ಚಿನ್ನ. ಆಹಾ, ಆ ಚಂದಿರನೇ ಧರೆಗಿಳಿದು ಬಂದಂತೆ ಅನಿಸುತ್ತಿದೆ. ಛೇ ಇದೆಲ್ಲ ನನಗೆ ಇಷ್ಟವಾಗುವುದಿಲ್ಲ, ನೀನು ದೂರ ನಿಂತು ಮಾತನಾಡು. ಪ್ರೀತಿ ಮಾಡಿದವ್ರಿಗೆಲ್ಲ ಇದೆಲ್ಲ ಕಾಮನ್. ಇಷ್ಟು ತಿಳಿದವರಾದ್ರೂ ನೀವು ಒಬ್ರು ಗಂಡಸ. ಮದುವೆಗಿಂತ ಮೊದಲೇ ಇಷ್ಟೊಂದು ಪ್ರೀತಿ ಮಾಡಿದರೆ ಮದುವೆ ಆದ ಮೇಲೆ ಇಷ್ಟೊಂದು ರುಚಿ ಉಳಿಯುವುದಿಲ್ಲ ಕವಿತಾ. ಏನು ಪ್ರೇಮಕ್ಕೆ ಒಂದು ಹಾಡನ್ನು ಹಾಡು ಸಾಕಷ್ಟೇ. ಹಾಡ್ರಿ, ನಿಮಗೆ ಹೃದಯ ವಿಧಾನ ವಿಧಾನ ನನ್ನ ಜೀವ ಕವಿತಾ, ನಾನಿನ್ನು ಹೋಗಿ ಬರಲೇ? ಆಯ್ತು, ಹೋಗ್ ಬನ್ನಿ. ಹೋಗು ಹುಚ್ಚು ಪ್ರೇಮಿ, ನಿನಗೇನು ಗೊತ್ತು
ಈ ನಾಗೇಶನ ಮೋಡಿ ಮತ್ತು ನೋಡಿ ಕತ್ತು ಕೊಯ್ಯುವನೆ ಈ ದುಷ್ಟ ನಾಗೇಶನ ಚಮತ್ಕಾರ. ಹೇಗಿತ್ತು ನನ್ನ ನಾಟಕ? ಬಹಳ ಸುಂದರವಾಗಿತ್ತು ನಿನ್ನ ನಾಟಕ. ನಾನು ನಿನ್ ಮನೆಗೆ ಹೋಗ್ತೀನಿ. ಬಾಯ್. ಇದೇ ಸಂತೋಷದಲ್ಲಿ ಹಾಡಿ ಕುಣಿಸಬಾರದೆ? ನಾಗೇಶ್, ನಾನು ಇವಾಗ ಬರ್ತೀನಿ. ಬಾಯ್. ಹೋಗು ಕವಿತಾ, ಹೋಗು. ಈ ನನ್ನ ಹೃದಯದೊಳಗೆ ಅಡಗಿ ಕುಡಿಸುವ ಸೇಡಿನ ಜ್ವಾಲೆ ನಂದಿಸಬೇಕಾದರೆ ಈ ನಿನ್ನ ಯೌವನ ಅಂಗಳದಲ್ಲಿ ಕವಿತಾ, ನಾನು ತಿಂದು ಬಿಟ್ಟು ಎಂದಲ ನೀನು ಕವಿತಾ ಆ ಮಹೇಶನ ಅರ್ಧಾಂಗಿನಿಯಾಗಿ ಆ ಮಂಕನ ಮಂಚ ಏರಿಸುವ ಬೆಂಕಿ ಅವಳಾಗಬೇಕು. ಅಂದುಕೊಂಡಂತೆ ಆ ಅಣ್ಣ ತಮ್ಮರ ಮಧ್ಯ ನಡೆಯುವುದು ಕುರುಕ್ಷೇತ್ರ. ನಾನಾಗುವೆ ಚಾಣಕ್ಯ ಚತುರ. ಈ ನನ್ನ ಕಳೆಯವಾರಕ್ಕೆ ವಿರೋಧವಾಗಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿರುವ ನಿಮ್ಮ ಜೀವನದ ಒಂದೊಂದು ಪುಟಗಳಿಗೆ ನಾನಾಗುವೆ ದಯಸುವ ದಾವಾಗ್ನಿ. ನಿಮ್ಮ ಸಂಸಾರವನ್ನು ಸರ್ವನಾಶ ಮಾಡಿದ್ದಾಗಲೇ ನನ್ನ ಮನಸ್ಸಿಗೆ ಶಾಂತಿ.